ತೈಲ ಬೆಲೆ ಏರಿಕೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಈ ತೈಲ ಬೆಲೆ ಏರಿಕೆ ಏನಾಗಿದೆ ಇದು ಜನಸಾಮಾನ್ಯರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಬೆಲೆ ಏರಿಕೆಯನ್ನ ವಾಪಸ್ ಪಡಿಬೇಕು ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಎಲ್ಪಿಜಿ ದರ 413 ರೂಪಾಯಿ ಇತ್ತು, ಈಗ 1000 ರೂಪಾಯಿ ದಾಟಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಡೀಸೆಲ್ ದರ ಏರಿಸಿರೋದು ಇದೇ ಮೊದಲಲ್ಲ. ನಾವು ಹೇಳ್ತಾ ಬಂದಿದ್ದೀವಿ, ಚುನಾವಣೆ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ ಅಂತ ಹೇಳ್ತಾ ಬಂದಿದ್ದೀವಿ. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಬೇಕು ಕೂಡ. ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದನ್ನ ಅದಕ್ಕೋಸ್ಕರ ಏರಿಸಿದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಬಹಳ, ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರು ಇಲ್ಲೇ ಅಲ್ಲ. ಅದರಿಂದ ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ. ಡೀಸೆಲ್ ಹಾಗೂ ಪೆಟ್ರೋಲ್ ದರ ಏರಿಕೆಯಾಗಿದೆ. ಇದರಿಂದ ಜನಸಾಮಾನ್ಯರಿಗೆ ಶಾಕ್ ತಡ್ತಾ ಇದೆ. ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಬೆಲೆ ಏರಿಕೆಯ ಶಾಕ್ ಈಗ ಕೊಟ್ಟಿರೋದು. ನಿನ್ನೆ ಇದ್ದಂತಹ ದರ ಇವತ್ತಿಲ್ಲ, ಸರಿಯಾಗಿ 3 ರೂಪಾಯಿ ಹೆಚ್ಚಳ ಆಗಿದೆ. ಡೀಸೆಲ್ ಹಾಗೂ ಪೆಟ್ರೋಲ್ ದರದಲ್ಲಿ ಏರಿಕೆ ಆಗಿದೆ. 3 ರೂಪಾಯಿ ಏರಿಸಿದೆ ಕೇಂದ್ರ. 1 ಲೀಟರ್ ಪೆಟ್ರೋಲ್ ದರ 105 ರೂಪಾಯಿ 21 ಪೈಸೆ. ಇನ್ನು 1 ಲೀಟರ್ ಡೀಸೆಲ್ ದರ 93 ರೂಪಾಯಿ 10 ಪೈಸೆ. ಈಗ ಇವತ್ತಿನ ದರ 3 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಮತ್ತೆ ಈಗ ಈ ತೈಲ ಬೆಲೆ ಏರಿಕೆಯ ಶಾಕ್. ಈಗ ಒಂದು ಕಡೆ ತೈಲ ಬಿಕ್ಕಟ್ಟು ತಲೆದೋರಿರೋದು, ಅದನ್ನ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಒಂದು ಕಡೆಯಿಂದ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಈ ತೈಲ ಬೆಲೆ ಏರಿಕೆಯ ಶಾಕ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಜನ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನೋಡೋಣ ಬನ್ನಿ. ದಿನೇ ದಿನೇ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ ಆಗ್ತಿದೆ. ಇವತ್ತು ಕೂಡ ಪೆಟ್ರೋಲ್ 5 ರೂಪಾಯಿ ಜಾಸ್ತಿ ಆದರೆ ಡೀಸೆಲ್ 3 ರೂಪಾಯಿ ಜಾಸ್ತಿ ಆಗಿದೆ. ನಾವೀಗ ಚಿತ್ರದುರ್ಗ ನಗರದ ಒಂದು ನೀಲಾದ್ರಿ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ನಾವು ನೋಡ್ತಾ ಇರ್ಬೋದು, ಪ್ರತಿದಿನ ಕೂಡ ಈ ಬಂಕಲ್ಲಿ ಸಾಕಷ್ಟು ಜನರು ಕೂಡ ಈ ಟೈಮ್ಗೆ ಅಂದರೆ ಆಫೀಸ್ ಅವರ್ಸಲ್ಲಿ ಸಾಕಷ್ಟು ಜನಗಳು ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಏಕಾಏಕಿ 5 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಒಂದು ಕಡೆಗೆ ಕಡಿಮೆನೂ ಆಗ್ತಿದೆ, ಒಂದು ಕಡೆಗೆ ಜನಗಳು ಬರ್ತಿದ್ದಾರೆ. ಅದೇ ರೀತಿ ಯಾಕಂದರೆ ಏನಂದರೆ ಕೇಂದ್ರ ಸರ್ಕಾರ ಇವತ್ತು ಏನಂದರೆ ಬೆಳಕರಿ ಅಷ್ಟೊತ್ತಿಯಲ್ಲಿ ಏಕಾಏಕಿ 5 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗಿರೋದಕ್ಕೆ ಮತ್ತು ಡೀಸೆಲ್ ಕೂಡ 3 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದೇ ರೀತಿ ಟಾಟಾ AC ಡ್ರೈವರ್ ಆದಂತಹ ಒಬ್ಬ ಇವ್ರು ಮಾತಾಡ್ಸೋಣ. ಯಾಕಂದರೆ ಪ್ರತಿನಿತ್ಯ ಅವರು ಓಡಾಡಬೇಕಂದ್ರೆ ಬಾಡಿಗೆ ಆಗಿರ್ಬೋದು, ಮತ್ತು ಡೀಸೆಲ್ ನಾವು ಎಷ್ಟು ಕಿಲೋಮೀಟ್ರ್ ಹೋಗ್ತೀವಿ ಅನ್ನೋದ್ರ ಮೇಲೆ ಅವರ ಜೀವನ ಶುರುವಾಗುತ್ತೆ. ಅದೇ ರೀತಿ ಸರ್, ಏನಂದರೆ ಇವತ್ತು ಏಕಾಏಕಿ ಡೀಸೆಲ್ 3 ರೂಪಾಯಿ ಜಾಸ್ತಿ ಇದೆ, ಪೆಟ್ರೋಲು 5 ರೂಪಾಯಿ ಜಾಸ್ತಿ ಇದೆ. ಇವಾಗ ನೀವು ಟಾಟಾ ACಗೆ ಅಲ್ಲಿ ಏನು ಬಾಡಿಗೆ, ಅದ್ರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಿದೆ ಸರ್? ಬಾಡಿಗೆ ಯಾರು ಕೇಳಿದ್ರೆ ಜಾಸ್ತಿ ಕೊಡ್ತಾ ಇಲ್ಲ. ಅದಕ್ಕೆ ಅದು ದೂರ ಐತೆ ಹತ್ರ ಐತೆ ಅಂತ ಕೇಳ್ತಾರೆ. ಇಲ್ಲಿ ಡೀಸೆಲ್ ರೇಟ್ ಬೇರೆ ಜಾಸ್ತಿ ಆಗ್ತಾ ಇದೆ. ಇದು ಗೌರ್ಮೆಂಟಿಗೆ ಏನು ಅರ್ಥ ಆಗ್ತಿಲ್ಲ. ಡೀಸೆಲ್ ರೇಟ್ ಈ ಥರ ಏರಿದ್ರೆ ನಾವು ಏನು ಜೀವನ ಮಾಡೋಕೆ ಕಷ್ಟ ಆಗುತ್ತೆ ಸರ್. ಗಾಡಿ ಇಟ್ಕೊಂಡ್ರೆ ಮಾರಬೇಕಾಗುತ್ತೆ. ಅಂದರೆ ದಿನ ಪೆಟ್ರೋಲ್ ಜಾಸ್ತಿ ಆಗ್ತಿದ್ರು ಕೂಡ ಬಾಡಿಗೆ ಮಾತ್ರ ಯಾಕಂದರೆ ಆಗ್ತಿಲ್ಲ ಸರ್. ಬಾಡಿಗೆ ಮಾತ್ರ 1 ರೂಪಾಯಿನೂ ಜಾಸ್ತಿ ಆಗ್ತಿಲ್ಲ. ಇನ್ನು ಕಮ್ಮಿನೇ ಕೇಳ್ತಾರೆ ಸರ್. ಇನ್ನೊಬ್ರು ಬರ್ತಾರೆ, ಕಮ್ಮಿಗೆ ಹೋಗ್ತಾರೆ. ಅದಕ್ಕೆ ಯಾಕೆ ಇಷ್ಟು, ಇದಕ್ಕೆ ಯಾಕೆ ಇಷ್ಟು ಅಂತ ಹೇಳ್ತಾರೆ. ಹಿಂಗೆ ಮಾಡಿದ್ರೆ ನಾವು ಗಾಡಿ ಇಟ್ಕೊಳಕ್ ಆಗ್ತಿಲ್ಲ, ಕಂತು ಕಟ್ಟಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ. ಜೀವನ ನಡೆಸೋದು ಕಷ್ಟ ಆಗುತ್ತೆ. ಜೀವನ ನಡೆಸೋದೇ ಕಷ್ಟ ಆಗುತ್ತೆ ಸರ್. ನಾವು ಅಂದರೆ ಏನಂದರೆ ನಾವು ಏನು ಪ್ರತಿನಿತ್ಯ ಕೂಡ ಬಾಡಿಗೆ ಹೋಗುವಂಥ ಸಂದರ್ಭದಲ್ಲಿ ಏನು
ಹಳೆ ರೇಟ್ ಇತ್ತು ಅದೇ ರೇಟನ್ನು ಕೇಳ್ತಾರೆ. ಮತ್ತು ಜಾಸ್ತಿ ರೇಟ್ ಕೇಳೋಕೆ ಹೋದ್ರು ಕೂಡ ಏನು ಬಾಡಿಗೆ ಕೊಡುವಂಥವ್ರು ಕೂಡ ಯಾವುದೇ ರೀತಿಯಾದಂತಹ ಹೆಚ್ಚಿನದಾಗಿ ಕೊಡಲ್ಲ. ಮತ್ತು ಪ್ರತಿ ಲೀಟ್ರಿಗೇನು ಬಾಡಿಗೆ ಕೊಡ್ತಿದ್ವಲ್ಲ ಅದು ಕಿಲೋಮೀಟ್ರ್ ಕೂಡ ನಮಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಇನ್ನೊಬ್ರು ಇದ್ದಾರೆ, ಕೇಳ್ತಾ ಹೋಗೋಣ. ಸರ್, ಏನಂದರೆ ಇವತ್ತು ಪೆಟ್ರೋಲ್ ಏಕಾಏಕಿ 5 ರೂಪಾಯಿ ಜಾಸ್ತಿ ಆಗಿದೆ, ಏನು ಹೇಳ್ತೀರಾ? ಸರ್, ಇದು ತೊಂದರೆ ಆಗುತ್ತೆ ಬಡವರಿಗೆಲ್ಲ, ವ್ಯಾಪಾರಸ್ಥರಿಗೂ ಭಾಳ ತೊಂದರೆ ಆಗುತ್ತೆ. ಎಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದು ಸ್ವಲ್ಪ ಯೋಚನೆ ಮಾಡ್ಬೇಕು ಸರ್ಕಾರ ರೇಟ್ ಮಾಡೋಕ್ಕಿಂತ ಮುಂಚೆ. ಅಂದರೆ ಪ್ರತಿ ಸಲ 1 ರೂಪಾಯಿ 50 ಪೈಸೆ ಈ ಥರ ಮಾಡ್ತಿದ್ರು, ಈಗ ಏಕಾಏಕಿ 5 ರೂಪಾಯಿ ಜಾಸ್ತಿ ಮಾಡಿದ್ರು. ಅದೇ ಸರ್, ಇದು ಏನಂತ ಗೊತ್ತಾಗ್ತಿಲ್ಲ. ಅದು ಯುದ್ಧ ನಡೀತಿದೆ, ಅದು ಪರವಾಗಿಲ್ಲ, ಓಕೆ ರೇಟ್ ಆಗ್ತಿದೆ. ಅದೇ ಜನಸಾಮಾನ್ಯರಿಗೂ ನೋಡ್ಬೇಕು ತಾನೇ, ಅವರು ಸಬ್ಸಿಡಿ ಆದರೂ ಕೊಟ್ಟು ಜನರಿಗೆ ಕಾಪಾಡಬೇಕು ಅದನ್ನು. ಅದೇ ರೀತಿ ಏನಂದರೆ ಭಾಳ ಸಿಕ್ಕಾಪಟ್ಟೆ ಏನಂದರೆ ಏನು ಒಂದು ಕಡೆ ಯುದ್ಧ ನಡೆಯೋದ್ರಿಂದ ಏಕಾಏಕಿ 5 ರೂಪಾಯಿ ಜಾಸ್ತಿ ಇರೋದಕ್ಕೂ ಜನ ಆಕ್ರೋಶ ಮಾಡ್ತಿದ್ದಾರೆ. ಸರ್, ಇವತ್ತೇನೆಂದರೆ ಈಗ ಏಕಾಏಕಿ 5 ರೂಪಾಯಿ ರೇಟ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 3 ರೂಪಾಯಿ ಜಾಸ್ತಿ ಆಗಿದೆ ಅಂತೆ, ಆಗಬಾರ್ದಾಗಿತ್ತು. ಸಾಮಾನ್ಯರಿಗೆ ತುಂಬ ಹೊಡೆತ ಬೀಳುತ್ತೆ ಇದೆ ಅಷ್ಟೇ. ಅಂದರೆ ಈಗ ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ವಸ್ತು ಬೆಲೆ ಏರಿಕೆ ಕಾಣ್ತಲೇ ಇದ್ದಾರೆ. ಆದರೆ ಆರ್ಥಿಕ ಪರಿಸ್ಥಿತಿ ಮಾತ್ರ ಕೆಲವರು ಎಲ್ಲ ಜನಸಾಮಾನ್ಯರದ್ದು ಅಷ್ಟೇ ಇರುತ್ತೆ. ಇದಕ್ಕೇನು ಹೇಳ್ತಾರೆ? ರಾಜಕಾರಣಿ ಫಸ್ಟ್ ಸರಿಯಾಗಬೇಕು ಸರ್, ಅಷ್ಟೇ. ರಾಜಕಾರಣ ಸರಿ ಆದರೆ ಎಲ್ಲ ಸರಿ ಆಗುತ್ತೆ. ಅವರಿಂದನೇ ಸ್ವಲ್ಪ ಎಲ್ಲ ಇದಾಗೋದು. ಓಕೆ, ಏನಂದರೆ ಪ್ರತಿದಿನ ಕೂಡ ನಾವು ದಿನ ಬಳಕೆ ವಸ್ತುಗಳು ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಎಲ್ಲದೂ ಕೂಡ ಏರಿಕೆ ಆಗ್ತಿದೆ. ಆದರೆ ನಮ್ಮ ಏನು ಬೇಡಿಕೆ ಇರುವಂತಹ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಿದ್ರು ಕೂಡ ನಮ್ಮ ಸ್ಯಾಲ್ರಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ದಿನಗೂಲಿ ಆಗಿರ್ಬೋದು ಅಷ್ಟೇ ಇದೆ. ಆದರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂತು ಮಾತಾಡಿ ಜನಸಾಮಾನ್ಯರ ಮೇಲೆ ಹೊರೆ ಬೀಳುವಂಥದ್ದನ್ನು ತಪ್ಪಿಸ್ಬೇಕಂತ ಹೇಳ್ಬಿಟ್ಟು ಜನಸಾಮಾನ್ಯರ ಮಾತಾಗಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ತೈಲ ಬೆಲೆ ಏರಿಕೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಮಾತಾಡಿದ್ದಾರೆ. ಈ ತೈಲ ಬೆಲೆ ಏರಿಕೆ ಏನಾಗಿದೆ, ಇದು ಜನಸಾಮಾನ್ಯರ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಕೂಡಲೇ ಬೆಲೆ ಏರಿಕೆಯನ್ನ ವಾಪಸ್ ಪಡಿಬೇಕು ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ LPG ದರ 413 ರೂಪಾಯಿ ಇತ್ತು, ಈಗ 1000 ರೂಪಾಯಿ ದಾಟಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಡೀಸೆಲ್ ದರ ಏರಿಸಿರೋದು ಇದೇ ಮೊದಲಲ್ಲ. ನಾವು ಹೇಳ್ತಾ ಬಂದಿದ್ದೀವಿ, ಚುನಾವಣೆ ಪೆಟ್ರೋಲ್ ಡೀಸೆಲ್ ದರ ಏರಿಸ್ತಾರೆ ಅಂತ ಹೇಳ್ತಾ ಬಂದಿದ್ದೀವಿ. ಈಗ ನಾವು ಏರಿಸಿದಾಗ ಸ್ವಲ್ಪ ಏರಿಸಿದ್ರು ಕೂಡ ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು.